ಟಾಲಿವುಡ್ ಫ್ಯಾನ್ಸ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ಗೆ ಆಲ್ಮೋಸ್ಟ್ ಒಂದು 3-4 ಡೇಸ್ ಇಂದ ಟ್ವಿಟರ್ ಅಲ್ಲಿ ಒಂದು ದೊಡ್ಡ యుద్ధన నడుస్తుంది ಅಂತ ಹೇಳ್ಬೋದು. ఎందుకు తనని ఇంతలా ట్రోల్ చేస్తున్నారు అంటే రీజన్ నెంబర్ 1, తను హీరోయిన్ డామినేట్ చేస్తానంట. ఉదాహరణకి ఈ పిక్చర్ ఒకసారి చూడండి, అక్కడ ఆ పాలు పిండితే కర్ణాటక మొత్తం వచ్చేస్తాయి, అన్ని పాలు అయితే అందులో ఉంటాయని చెప్పి క్లారిటీగా అర్థమవుతుంది. ಗುರು ನಿಮ್ಗೆ ಅಪ್ಪಿ ತಪ್ಪಿ ಕೂಡ ಯಾವತ್ತು ಬ್ಯಾಂಗ್ಳೂರ್ ಕಡೆ ಬರಕ್ಕೆ ಹೋಗ್ಬೇಡ. ಇಫ್ ಇನ್ ಕೇಸ್ ಸಿಕ್ಕಾಕೊಂಡ್ರೆ ಅಂತೂ ನಾನು ಹೇಳಲ್ಲ, ಬಿಕಾಸ್ ನಾನು ಲೈಕ್ ಇಲ್ಲಿ ಇಲ್ಲ ಅವ್ರು ಒಳ್ಳೆಯವರ ಇಲ್ಲ ಇವ್ರು ಒಳ್ಳೆಯವ್ರ ಅಂತ ಮಾತಾಡಕ್ಕೆ ಹೇಳ್ತಿಲ್ಲ. ಜಸ್ಟ್ ನಾನು ನಮ್ಮವ್ರು ಮಾಡಿರೋ ಎಡಿಟ್ಸ್ ನೋಡಿದೀನಿ, ನಾನು ತೆಲುಗವ್ರು ಮಾಡಿರೋ ಎಡಿಟ್ಸ್ ನೋಡಿದೀನಿ. ಒಂದು ಇಂಡಸ್ಟ್ರಿಗಳ ಮಧ್ಯೆ ಹೆಲ್ತಿ ರಿಲೇಶನ್ಶಿಪ್ ಇರಬೇಕು ಬಿಡ್ರೆ ಈ ತರ ಚೂತಿಯ ರಿಲೇಶನ್ಶಿಪ್ ಇರಬಾರ್ದು. ಈಗ ನೀವೇನೋ ಹೋಗಿ ಅವ್ರ ಹೀರೋನ್ ಬೈಯೋದು, ಅವ್ರು ಬಂದು ನಿಮ್ ಹೀರೋನ ಒಂಥರ ಎಡಿಟ್ ಮಾಡಿ ಮತ್ತೆ ಇದಕ್ಕೆ ಒಂದು ಅಬ್ಯೂಸ್ ಆಗಿ ಕಮೆಂಟ್ಸ್ ಮಾಡಿ ಅದನ್ನ ಟ್ರೆಂಡ್ ಮಾಡೋದು. ನಮ್ಮವರು 25,000 ಏನೋ ಹ್ಯಾಶ್ ಟ್ಯಾಗ್ಸ್ ಮಾಡಿದ್ರೆ ಅವ್ರು ಆಲ್ಮೋಸ್ಟ್ 1 hour ಅಲ್ಲಿ 1,25,000 ಟ್ವೀಟ್ಸ್ ಮಾಡಿದ್ದಾರೆ ಏನೋ ಆ ಒಬ್ಬ ಪರ್ಟಿಕ್ಯುಲರ್ ಆಕ್ಟರ್ ಮೇಲೆ. ಇದೆಲ್ಲ ಬೇಕಾ ಅಂತ. ಅಂಡ್ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು, ಇಲ್ಲಿ ಒಂದು ಚೂತಿಯ ಯೂಟ್ಯೂಬರ್ ಒಬ್ಬನಿದಾನೆ ರಾವನ್ ಅಂತ. ನನ್ನ ಮಗ ಎಷ್ಟು ವರ್ಸ್ಟ್ ಆಗಿ ಮಾತಾಡಿದ್ದೇನೆ ಅಂತ ಹೇಳಿದ್ರೆ ಈ ಜಸ್ಟ್ ಒಂದು ಆಡಿಯೋ ಕ್ಲಿಪ್ ಒಂದ್ಸಲಿ ಕೇಳ್ಬಿಡಿ. ఎందుకు తనని ఇంతలా ట్రోల్ చేస్తున్నారు అంటే రీజన్ నెంబర్ 1, తను హీరోయిన్ డామినేట్ చేస్తానంట. ఉదాహరణకి ఈ పిక్చర్ ఒకసారి చూడండి, అక్కడ ఆ పాలు పిండితే కర్ణాటక మొత్తం వచ్చేస్తాయి, అన్ని పాలు అయితే అందులో ఉంటాయని చెప్పి క్లారిటీగా అర్థమవుతుంది. ಗುರು ನಿಮ್ಗೆ ಅಪ್ಪಿ ತಪ್ಪಿ ಕೂಡ ಯಾವತ್ತು ಬ್ಯಾಂಗ್ಳೂರ್ ಕಡೆ ಬರಕ್ಕೆ ಹೋಗ್ಬೇಡ. ಇಫ್ ಇನ್ ಕೇಸ್ ಸಿಕ್ಕಾಕೊಂಡ್ರೆ ಅಂತೂ ನಾನು ಹೇಳಲ್ಲ, ಬಿಕಾಸ್ ಮತ್ತೆ ಯೂಟ್ಯೂಬ್ ಗೈಡ್ ಲೈನ್ಸ್ ಅದು ಇದು ಅಂತಾರೆ. ಸಿಕ್ಕಾಕೊಂಡ್ರೆ ಮಾತ್ರ ಅದು ಲೈಕ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಓಕೆನಾ? ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೆಲ್ಲ ಫಸ್ಟ್ ಸ್ಟಾಪ್ ಮಾಡ್ಬಿಡಿ ಅಂತ ನಾನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂತೀನಿ. ವೈ? ಬಿಕಾಸ್ ಇಂಡಸ್ಟ್ರಿಗಳ ಮಧ್ಯೆ ಹೆಲ್ತಿ ರಿಲೇಶನ್ಶಿಪ್ ಇರಬೇಕು ಅಂಡ್ ಅವ್ರನ್ನ ನಾವು ಗೌರವಿಸಬೇಕು, ನಾವು ಅವ್ರು ಗೌರವಿಸ್ತಾರೆ. ಅಂಡ್ ನಮ್ಮ ಫಿಲ್ಮ್ ಚೆನ್ನಾಗಿದ್ರೆ ಅವ್ರು ನೋಡ್ತಾರೆ, ಅವ್ರ ಫಿಲ್ಮ್ ಚೆನ್ನಾಗಿದ್ರೆ ನಾವು ನೋಡ್ತೀವಿ. ಈ ತರ ರಿಲೇಶನ್ಶಿಪ್ ಇರಬೇಕು ಬಿಟ್ರೆ ಇದು ಯಾವ್ದು ಗುರು ಆ ಪರ್ಟಿಕ್ಯುಲರ್ ಹೀರೋ ಈ ಪರ್ಟಿಕ್ಯುಲರ್ ಹೀರೋ. ಅಂಡ್ ಅಲ್ಲೇ ಒಪ್ಕೋಬೇಕಾಗಿರೋ ವಿಷಯ ಏನಂತ ಗೊತ್ತಾ, ಲೈಕ್ ಒಂದು ಪರ್ಟಿಕ್ಯುಲರ್ ಹೀರೋನ ಹೇಳಿದ ತಕ್ಷಣ ಕಂಪ್ಲೀಟ್ ಟಾಲಿವುಡ್ ಅವರು ಒಂದು ಕಂಪ್ಲೀಟ್ ಟಾಲಿವುಡ್ ಫ್ಯಾನ್ಸ್ ಎಲ್ಲ ಒಂದಾಗ್ಬಿಟ್ಟು ಪರ್ಟಿಕ್ಯುಲರ್ ಒಂದು ಹೀರೋನ ಸೈಡ್ ಮಾಡ್ತಿರೋದು ಇದು ಲೈಕ್ ಎಷ್ಟು ಯಾವ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಸೀರಿಯಸ್ ಆಗಿ ತುಂಬಾ ವರ್ಸ್ಟ್ ಸಿಚುಯೇಷನ್ ಅಂತ ಹೇಳ್ಬೋದು. ಅಂಡ್ ಅವರು ಒಳ್ಳೆಯವರಲ್ಲ ಇವರು ಒಳ್ಳೆಯವರಲ್ಲ. ಯಾರೆಲ್ಲ ಇದು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಆ ನನ್ನ ಮಕ್ಕಳನ್ನ ಹೊಡಿಬೇಕು. ಯಾವನೋ ಒಬ್ಬನ ಸಣ್ಣ ಒಂದು ಟ್ವೀಟ್ ಇಂದ ಆಲ್ಮೋಸ್ಟ್ 3 days ಇಂದ ಈ ರೇಂಜ್ ಅಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದ್ರ ಇಂಪ್ಯಾಕ್ಟ್ ಹೆಂಗಿದೆ, ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಹೆಂಗಿದೆ ಅಂತ. ಆ ವಿಷಯ ತಿಳ್ಕೊಂಡಿರ ಆ ಚೂತ್ಯ ನನ್ನ ಮಗ ಹಂಗೆಲ್ಲ ಮಾತಾಡಿದಿನ ಯೂಟ್ಯೂಬರು ಏನಂತಾರೆ. ಇಫ್ ಇನ್ ಕೇಸ್ ಆ ಚಾನಲ್ ನಾನು ಪಿನ್ ಕಮೆಂಟ್ ಅಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಇಫ್ ಇನ್ ಕೇಸ್ ಕನ್ನಡದವ್ರು ಯಾರಾದ್ರೂ ನೋಡ್ತಿದ್ರೆ, ಎಸ್ಪೆಷಲಿ ದರ್ಶನ್ ಸರ್ ಫ್ಯಾನ್ಸ್ ನೋಡ್ತಿದ್ರೆ, ಹೋಗಿ ಆ ಚಾನಲ್ ಫಸ್ಟ್ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ. ಬಿಕಾಸ್ ಅವ್ನು ಮಾಡಿರೋದೆಲ್ಲ ನಾಟ್ ಓನ್ಲಿ ಫಾರ್ ಕನ್ನಡ ಇಂಡಸ್ಟ್ರಿ ಇಲ್ಲ ಕನ್ನಡದ ಹೀರೋಸ್ಗೆ, ಅವ್ನು ತೆಲುಗು ಅವರು ಓನ್ ಹೀರೋಸ್ ಕೂಡ ಅದೇ ತರ ಮಾತಾಡ್ತಾರೆ. ನಾವು ಗೊತ್ತಿಲ್ದಿರೋದನ್ನು ಗೊತ್ತಿರೋ ತರ ಮಾತಾಡಿ ಒಂದು ಮೆಂಟಲ್ ನನ್ನ ಮಗ. ಫಸ್ಟ್ ನಾನು ಈ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದ ರೀಸನ್ನೇ ಬಂದು ಇದು. ಅಲ್ಲಿ ತನಕ ನಾನು ಇದ್ರ ಮೇಲೆ ಮಾಡಬಾರ್ದು ಅನ್ಕೊಂಡಿದ್ದೆ. ಬಟ್ ಅವ್ನ ಚಾನಲ್ ಅಲ್ಲ ವಿಡಿಯೋ ನೋಡಿದ ತಕ್ಷಣ ಸೀರಿಯಸ್ಲಿ ಮನಸ್ಸು ತುಂಬಾ ಬೇಜಾರಾಯ್ತು. ಆದಷ್ಟು ರಿಪೋರ್ಟ್ ಮಾಡಿ ಆ ಚಾನಲ್ ಬ್ಲಾಕ್ ಆಗೋ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.